ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಲಾಗು, ಬುಧವಾರದ ಲಾಗು, ಹೊಸ್ತೊಡಕು ಅಂತಾರೆ ಆ ದಿನದ ಲಾಗು. ಈ ವಿಡಿಯೋನ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಟಿಫನಿಗೆ ನಾನ್ ವೆಜ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಒಂದು ಚಿಕನ್ ತರಿಸ್ಕೊಂಡಿದ್ವಿ. ಮಟನ್ ಬರೋದು ಲೇಟ್ ಆಗಿತ್ತು. ಸೊ ಟಿಫನ್ಗೆ ಬಿರಿಯಾನಿ ಮಾಡ್ಕೊಳ್ಳೋಣ, ಹಂಗೆ ಒಂದು ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದಾದಮೇಲೆ ಕಬಾಬ್ಗೆ ಕಲಿಸ್ಕೊಂಡು ಫ್ರಿಜ್ಜಿಗೆ ಇಟ್ಟೆ. ಬೆಳಗ್ಗೆನೇ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡಿಕೊಂಡು ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಟೆ. ಅದಾದಮೇಲೆ ಪ್ರಜ್ಞಾ ಮತ್ತು ಅವರ ಅಜ್ಜಿ ಬಟ್ಟೆ ಒಗಿತಾ ಇದ್ರು. ಫಸ್ಟ್ ಪಾತ್ರೆ ತೊಳಿತಾ ಇದ್ರು, ಅದಾದ್ಮೇಲೆ ಬಟ್ಟೆ ಒಗಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಮುಂಚೆ ಎಲ್ಲ ಭದ್ರಾವತಿಗೆ ಬಂದಾಗ ಹೇಳಿದ್ದೀನಿ, ಇಲ್ಲಿ ನೀರು ಟೈಮಿಂಗ್ಸ್ ಬಿಡೋದು ಅಂತ, ಬೆಳಗ್ಗೆನೇ ಕೆಲಸ ಮಾಡ್ಕೋಬೇಕು ಅಂತ. ಸೊ ಅಜ್ಜಿ ಮೊಮ್ಮಗಳು ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಸಾಕಲ್ಲ ಎದ್ದಳಪ್ಪ ನೀನು. ಸಾಕದ ಇಟ್ಬಿಡು, ಕಳ್ಕೊ ನೀ ಸಾಕು ಕಳಿ ಕೈಯಲ್ಲಿ ಹಾಕ್ಲಾ. ಸಾಕದ್ರಲ್ಲೇ ತೊಳಿರಿ. ಇದು ಎತ್ಕೊತೀನಿ ಬಕ್ಕಿ. ಹೋಗು ನೋಡಿ. ಆಯ್ತು ಆಯ್ತು ನೀವಾ ನೋಡಿ ಎಕಡೆಗೆ ನಾನು ತೊಗೊಂಡ್ತೀನಿ ಬಟ್ಟೆನ. ಎದ್ದಿದ ತಕ್ಷಣ ಯಾಕೆ ಕೋಕಮ್ಮನ ಇಟ್ಕೊಂಡ್ಬಿಟ್ಟವಳು ಇವತ್ತು. ಅಮ್ಮ ಬಟ್ಟೆ ಒಗ್ದು ಬಂದರು, ಅವ್ರದ್ದು ಕೆಲಸ ಮುಗಿಸ್ಬಂದ್ರು. ನಾನು ಬಿರಿಯಾನಿ ರೆಡಿ ಮಾಡಿದ್ದೆ. ಅದಾದ್ಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಟಿಫನ್ ಮಾಡ್ಕೊತಾ ಇದ್ದೀವಿ. ನೋಡಿ ಯಾವ ಥರ ಬಿರಿಯಾನಿ ಮಾಡಿದ್ದೀನಿ ಅಂತ. ನಾಳೆ ತಗೊಂಡು ಒಂದು ದೊಡ್ಡ ಡಬ್ಬಿ ಬೇಕಲ್ಲ. ಇನ್ನೊಂದು ನಾಲ್ಕು ಕೊಡ್ತೀನಿ ಕಣಪ್ಪ, ತಿನ್ನಪ್ಪ. ಇವು ಚೆನ್ನಾಗವು ಕಣಮ್ಮ. ನೆರಳೆಣ್ಣು ತರಾವೆ ನೋಡಿ ಫ್ರೆಂಡ್ಸ್. ನಾನು ತಿಂತೀನಿ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಹಿಂದಕ್ಕೆ ಇಕ್ಕೋತವ್ರೆ. Yes, tell me, what do you want? ನಮ್ ಸುಸ್ತಾಗಿದೆ, ಸ್ಟ್ರೈನ್ ಈಗ ಸ್ವಲ್ಪ ಬಾಡಿ ಬಾರ. ಆಯ್ತು, ಬಾಟ್ಲು ಬಿಟ್ಕೊಂಡ್ಬಿಟ್ರೆ ತಕೊಡ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಮ್ಮ ದ್ರಾಕ್ಷಿ ತಿನ್ನೋಕ್ಕೆ ಕೊಟ್ಟರು. ಸೊ ದ್ರಾಕ್ಷಿ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ. ಅದಾದಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡಬೇಕಾಗಿತ್ತು. ಮಟನ್ ಬಂತು. ಮಟನ್ ಎಲ್ಲ ಚೆನ್ನಾಗಿ ತೊಳೆದು ಸಾಂಬಾರಿಗೆ ರೆಡಿ ಮಾಡಿ ಒಗ್ಗರಣೆ ಹಾಕೋಕ್ಕೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಾಯಿತು. ಅದಾದಮೇಲೆ ಒಂದು ಸ್ವಲ್ಪ 1:30 ಏನೋ ಟೈಮ್ ಆಗಿತ್ತು. ಸೊ ಅವಾಗ ಅಮ್ಮ ಕಲ್ಲಂಗಡಿ ಹಣ್ಣು ಕುಯ್ತಾ ಇದ್ದಾರೆ. ಅದಾದಮೇಲೆ ಕಲ್ಲಂಗಡಿ ಹಣ್ಣು ಎಲ್ಲರಿಗೂ ಕಟ್ ಮಾಡಿ ಕೊಟ್ಟರು, ನಾವು ತಿಂದ್ವಿ. ಅದಾದಮೇಲೆ ಪ್ರಜ್ಞಾ ಆಟ ಆಡಿಸ್ತಾ ಇದ್ಲು ಅವ್ರ ಅಜ್ಜಿಗೆ ಮತ್ತು ಅವ್ರ ಅಪ್ಪನಿಗೆ. ಆಟ ಆಡ್ತಾ ಇದ್ಲು ಪ್ರಜ್ಞಾ. ಎಲ್ಲ ಇವರು ಮಕ್ಕಳು ಬೆಳೆದೇ ರಾತ್ರಿ ಹಂಗ ಬೀಳ್ಸ್ಕೊಂಡಿದ್ನಿ ನನ್ನ. ಹೌದು, ನೀನ್ ಯಾಕೆ ಬಿದ್ದೆ? ಉಲ್ಡಾಡೋದು ಇಬ್ರು ರೋಡಲ್ಲಿ. ಮಗನ ಬಟ್ಟೆ ಮಾಡ್ಕೊಬಾರ್ದು. ಎಷ್ಟು ಅದೇ ಬಟ್ಟೆಗಪ್ಪ ನಾನು ತಂದಿದ್ದೀನಿ. ಅದಾದಮೇಲೆ ನೆನ್ನೆ ಜಾಮೂನ್ ಮಾಡಿದ್ರಲ್ಲ ಅಮ್ಮ, ನಾವು ತಿಂದೇ ಇರಲಿಲ್ಲ. ನೆನ್ನೆ
ನಾನು ಪಾಯಸ ಅಷ್ಟೇ ಕುಡಿದಿದ್ದೆ, ಮನೇಲಿ ಯಾರೂ ತಿಂದಿರಲಿಲ್ಲ. ನಮ್ಮ ಹಸ್ಬೆಂಡ್ ಆ್ಯಕ್ಚುಲಿ ಸ್ವೀಟೇ ತಿನ್ನಲ್ಲ. ಇಲ್ಲಿ ಬಂದು ಅವ್ರ ಅಮ್ಮ ಮಿಂಸ ಮಾಡಿದ್ರೆ 1-2 ಸ್ಪೂನ್ ತಿಂತಾರೆ ಅಷ್ಟೇ. ಅವ್ರು ಸ್ವೀಟ್ ತಿನ್ನಲಿಲ್ಲ, ಐಸ್ ಕ್ರೀಮ್ ತಿಂದರು. ಅದಾದಮೇಲೆ ಜಾಮೂನ್ ಕೊಡ್ತು ಅಮ್ಮ, ಜಾಮೂನ್ ತಿಂದ್ವಿ. ನೆನೆ ನಾವು ತಿಂದೇ ಇರಲಿಲ್ಲ. ಅದಾದಮೇಲೆ ನಮ್ಮ ಇನ್ನೊಬ್ಬರು ಅತ್ತೆನೂ ಬಂದರು. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ 2ನೇ ಅತ್ತೆ. ನಾನು ಓದ್ ಬ್ಲಾಗಲ್ಲಿ ಹೇಳಿದ್ದೀನಲ್ಲ, ಅವರೇ ನಮ್ಮ ರಿಲೇಷನ್ಸು. ಅವರು ನಮ್ಮ 2ನೇ ಅತ್ತೆ. ಅದಾದಮೇಲೆ ಪ್ರಜ್ಞಾ ಕೂಡ ಐಸ್ ಕ್ರೀಮ್ ತಿಂತಾ ಇದ್ದಾಳೆ. ಫ್ರೆಂಡ್ಸ್, ದೊನ್ನೆ ಬಿರಿಯಾನಿ ಬಂದಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಮಾಡೋ ಹಿಂಗೇನ ಸೂಪರ್ ಮಾಡಿ ಹಳ್ಳಿ ಮುಖ ಹೆಂಗೆ ಮಾಡೋದು ತಿಂದಂಗೆ ಆಗ್ತದೆ. ಸಗದ ಕರಿಯವ ಪಾಪ ಪಾಪ ಅವ್ರ ಮನೆ ಜನ ಜಾಸ್ತಿ. ಸಗದ ಟೇಸ್ಟ್ ಮಾಡ್ಬಿಡಿದವ ನಿನ್ನ ಕಬಾಬ್ ಸರಿ ಒಂಚೂರು ತಿನ್ನು. ಮೊಬೈಲ್ ತಿನ್ನುತ್ತಾ ತಿನ್ನಲ್ಲ, ತಿನ್ಕೊಂಡ್ಬಿಡ್ತಾವೆ. ನೋಡಿ ಫ್ರೆಂಡ್ಸ್, ನಾನು ತಿಂತೀನಿ ಅಂತ ನಮ್ಮಮ್ಮ ಹೆಂಗೆ ಮಾಡ್ತಾರೆ. ಮಗು ತಿನ್ನಲ್ಲ, ನೀನೇ ತಿನ್ಕೊ ಮಗನೇ ಅಂತ ಅವ್ರ ಮಗನ ತಿನ್ನಿಸ್ತಾ ಇದ್ದಾರೆ. ಅಯ್ಯೋ, ಅದು ಒಂದು ಕಬಾಬ್ ತಾನೇ ಫ್ರೆಂಡ್ಸ್, ಬಿಡಿ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ನಾನು ಎಷ್ಟೊಂದು ಇಕ್ಕಿದ್ದೀನಿ, ನಾನು ಅದನ್ನೇ ತಿಂತೀನಿ. ಅದಾದಮೇಲೆ ಅಮ್ಮ ಮತ್ತು ಹಸ್ಬೆಂಡು ಸಿಟಿಗೆ ಹೋದರು, ಟೌನಿಗೆ ಹೋದರು, ಅವ್ರೇನೋ ತರಬೇಕು ಅಂತೇಳಿ. ಅದಾದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಇದು ಮಾಡಿಕೊಂಡೆ. ಅದಾದಮೇಲೆ ನಮ್ಮ ಮನೆ ಹತ್ರ ಎಲ್ಲ ಚಂದ್ರನ ನೋಡ್ತಾಯಿದ್ರು. ಸೊ ಚಂದ್ರನ ನಾನು ಕೂಡ ನೋಡಿ ಕೈ ಮುಗಿದು ಇದು ಮಾಡಿಕೊಂಡು ಬಂದೆ. ಅದನ್ನು ನೋಡಬೇಕಂತೆ ಈ ಯುಗಾದಿ ಟೈಮಲ್ಲಿ. ಅದಾದಮೇಲೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಸೆಕೆ ಫ್ರೆಂಡ್ಸ್ ಇಲ್ಲಿ ಮನೆಯಲ್ಲಿ ಸಿಕ್ಕಾಪಟ್ಟೆ. ಅಂದರೆ ಬಿಸಿಲಿಗೆ ಕಾವು ಇದಾಗಿರುತ್ತಲ್ಲ, ಬಿಸಿಲು ಇದಾಗಿರುತ್ತೆ, ಸಂಜೆಗೆ ಹೊಡಿತಾ ಇರುತ್ತೆ. ಅದಾದಮೇಲೆ ಎಲ್ಲರೂ ಬಂದರು. ಪ್ರಜ್ಞಾ ಕೂಡ ಹೋಗಿದ್ಲು, ಸ್ನಾನ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ರೆಡಿಯಾಗಿ ಹೋಗಿದ್ಲು. ಅವರು ಇದಕ್ಕೆ ಹೋಗಿದ್ರು, ಒಡವೆ ಅಂಗಡಿಗೆ. ಇಲ್ಲಿ ಅಶೋಕ್ ಜ್ಯುವೆಲ್ಲರ್ಸ್ ಅಂತ ತುಂಬ ಚೆನ್ನಾಗಿದೆ ಭದ್ರಾವತಿ ಟೌನಲ್ಲಿ. ತುಂಬ ಚೆನ್ನಾಗಿದೆ, ಒಡವೆಗಳು ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿಯಲ್ಲಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ ಒಡವೆ. ಚಿನ್ನ ಅಂತ ಒಂಥರ ಸೂಪರ್ ಚಿನ್ನ, ಚೆನ್ನಾಗಿರುತ್ತೆ ಅಲ್ಲಿ ಚಿನ್ನ. ತುಂಬ ಇಷ್ಟ ಆಗುತ್ತೆ. ಬರಾಬರಿ 1 ಗ್ರಾಮ್ 7,000 ಆಗೋಗಿದೆ. ಇವಾಗ ಏನು ಚಿನ್ನ ತೊಗೊಳೋದು ಏನೋ ಗೊತ್ತಿಲ್ಲ. ಇವ್ರಿಗೇನೋ ಬೆಳ್ಳಿ ತೊಗೊಳಕ್ಕೆ ಹೋಗಿದ್ರು. ಇವರು ಸೊಂಟಕ್ಕೆ ದಾರ ತರಕ್ಕೆ ಹೋಗಿದ್ರು ನಮ್ಮ ಹಸ್ಬೆಂಡು, ದಾರ ಥರ ಚೈನು. ಅದಾದಮೇಲೆ ಮನೆಗೆ ಬಂದರು. ನಮ್ಮ ಅಮ್ಮ ಅವರ ಕಂಪ್ನಿ ಫ್ಯಾಕ್ಟ್ರಿ ಫ್ರೆಂಡ್ ಒಬ್ಬರು ಬಂದಿದ್ದರು, ಊಟಕ್ಕೆ ಕರೆದಿದ್ರು. ಸೊ ಅವರು ಬಂದು ಅಮ್ಮನ ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಸಾಂಬಾರು ಹೆಂಗಿದ್ರು ಮಾಡಿದ್ನಲ್ವ, ಅನ್ನ ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೆ. ನಿಮ್ಗೆ ಹೇಳ್ದಂಗೆ ಫ್ರೆಂಡ್ಸ್, ನನಗೆ ಮೊದಲು ಮುದ್ದೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇವಾಗ ನಾನು ಮುದ್ದೆ ಚೆನ್ನಾಗಿ ಮಾಡ್ತೀನಿ, ಕ್ಲೀನಾಗಿ ಮುದ್ದೆ ಕಟ್ತೀನಿ, ಚೆನ್ನಾಗಿ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಒಂಥರ ಡಿಫ್ರೆಂಟಾಗಿ ಇದು ಮಾಡ್ತಾಯಿದ್ದೀನಿ, ಕುಕ್ಕರಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ. ಯಾಕಂತ ಕಿರ್ಚ್ಕೊತಾ ಇದ್ದೆ ಪ್ರಜ್ಞಾ? ಕಚ್ಚು ಚಿಟ್ಟೆ ಕಚ್ಚು, ಅಲ್ಲಿ ಚಿಟ್ಟೆ ಹೆಂಗ ಕಚ್ಚು. ರೋಹಿತ್ ಶರ್ಮಾ 62 ರನ್ಗಳ ಭರ್ಜರಿ ಜೊತೆ ಆಟ ಬಂದಿರೋದು ಸೋಫಾರ್ ಬಿಲ್ಡ್ ಮಾಡ್ತಾ ಇದ್ರೆ ಇನ್ನಿಂಗ್ಸ್ ನ. ಪ್ರಜ್ಞಾ, ಚಿಟ್ಟೆ ಬಂದೈತಿ, ಇಟ್ಕೊಂಡೋಗು. ಡಿಫೆನ್ಸ್ ಆಗಿದೆ. ನಮ್ಮಮ್ಮ ಫ್ರೆಂಡು ಬಂದಿದ್ರಲ್ಲ, ಸೊ ಅವರು ಬಂದು ಊಟ ಮಾಡ್ಕೊಂಡು ಹೋದ್ರು. ಮುದ್ದೆ ಎಲ್ಲ ರೆಡಿ ಮಾಡಿದೆ, ಊಟ ಮಾಡ್ಕೊಂಡು ಹೋದ್ರು. ಅದಾದಮೇಲೆ ನಮ್ಮ ತಿಮ್ಮಪ್ಪ, ನಮ್ಮ ತಮ್ಮಂದಿರು ಬಂದರು. ಸೊ ಅವ್ರ ಜೊತೆ ಎಲ್ಲ ಸೇರಿಕೊಂಡು ಊಟ ಮಾಡೋದೆ ನಮಗೊಂದು ಖುಷಿ. ನಾವು ಯಾವಾಗಲೂ ಈ ಥರನೇ ಸೇರಿ ಊಟ ಮಾಡೋದು ನಂಗೆ ತುಂಬ ಇಷ್ಟ, ಈ ಥರ ಎಲ್ಲ ಊಟ ಮಾಡೋಕ್ಕೆ. ಅದಾದಮೇಲೆ ಊಟ ಎಲ್ಲ ಆಯಿತು ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಕೂತಿದ್ವಿ ಮಾತಾಡಿಕೊಂಡು. ಅವರು ಕೂಡ ಹೋದ್ರು ಮನೆಗೆ. ಅಮ್ಮ ಇಲ್ಲೇ ಟಿ ವಿ ನೋಡ್ಕೊತ ಕೂತ್ಕೊಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.